ಅಧಿಕಾರಿ ಅಥವಾ ಯಾವುದೇ ಗವರ್ಮೆಂಟ್ ಇದರ ಬಗ್ಗೆ ಗಮನ ಹರಿದಿರಲಿಲ್ಲ. ತುಂಬಾ ಒಂದು 2-2.5 ಲಕ್ಷ ಆ ಗುಂಡಿಗೆ ಹಾಕ್ಲಿಕ್ಕೆ ನಮ್ಗಿದೆ. ಸಾಮಾನ್ಯವಾಗಿ ಬಸ್ ತಂಗುದಾಣಗಳು ಪ್ರಯಾಣಿಕರಿಗೆ ನೆರಳಿನ ಆಸರೆಯಾಗಿರ್ತವೆ. ಆದರೆ ಮಂಗಳೂರು ನಗರ ಹೊರವಲಯದ ಗುರುಪುರ ಸಮೀಪದ ಬಂಡಸಾಲೆಯಲ್ಲಿ ನಿರ್ಮಾಣಗೊಂಡಿರುವ ಈ ಬಸ್ ತಂಗುದಾಣ ಮಾತ್ರ ತನ್ನ ವಿಶಿಷ್ಟ ವಿನ್ಯಾಸದಿಂದ ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಕಾನ್ಸೆಪ್ಟ್ ಏನಂದರೆ ಸುಮಾರು ಒಂದು 3-4 ವರ್ಷಗಳಿಂದ ಪಾಳು ಬಿದ್ದಿತ್ತು ತಂಗುದಾಣ. ಇದರ ಬಗ್ಗೆ ಯಾವುದೇ ಅಧಿಕಾರಿ ಅಥವಾ ಯಾವುದೇ ಗವರ್ಮೆಂಟ್ ಇದರ ಬಗ್ಗೆ ಗಮನ ಹರಿದಿರಲಿಲ್ಲ. ಆವಾಗ ಏನಂದರೆ ನಮ್ಮದೊಂದು 10 ಜನ ಟೀಮ್ ಇದೆ, ವಿ2 ಗೈಸ್ ಏನು ಮಾಡಿದ್ರೆ ನಮಗೊಂದು ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬ ಯೋಚನೆ ಮಾಡಿ ಒಂದು ವಿಭಿನ್ನ ರೀತಿಯಲ್ಲಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕೆಂಬ ಉದ್ದೇಶದಿಂದ ಸಮಾಜಕ್ಕೆ ಅನುಕೂಲವಾಗಿ ಈ ಬಸ್ ತಂಗುದಾಣಕ್ಕೆ ಇಳಿದಿದ್ವಿ. ಹಾಗೆ ಇಳಿದ 2 ಲಕ್ಷದ ಬಜೆಟಲ್ಲಿ ಇಳಿದದ್ದು ಇವತ್ತು 7 ಲಕ್ಷಕ್ಕೆ ತಲುಪಿದೆ. ಅಂದರೆ ವಿ2 ಎಂಬುದು ಜನರ ಒಂದು ತಲೆಯಲ್ಲಿ ವಿ2 ಕೊಡುವ ಏನಂದ್ರೆ ವಿ2 ಒಂದು ವಿಭಿನ್ನ ರೀತಿ ಕೊಡುವ ಒಂದು ವಿ2 ಗೈಸ್ ಎಂಬ ಜನ ಅಭಿಗೋಸ್ಕರ ಆ ಮಟ್ಟಕ್ಕೆ ಬಂದು ಇವತ್ತು ಇದನ್ನೇ ನಮಗೆ ಮಾಡಲಿಕ್ಕೆ ಈ ಜನಗಳ ಒಂದು ಸಹಕಾರದಿಂದ ಒಂದು ವಿಭಿನ್ನ ರೀತಿಯಲ್ಲಿ ನಾವು ಇದರಲ್ಲಿ CC ಕ್ಯಾಮರಾ, ಫಸ್ಟ್ ಏಡ್ ಬಾಕ್ಸ್, ಗ್ರಂಥಾಲಯ, ಕುಡಿಯುವ ನೀರು, ಸುಮಾರು ಒಂದು 3-4 ತಿಂಗಳು ಟೈಮ್. ನಿಜವಾದ ಬಸ್ನಂತೆ ಕಾಣುವ ಈ ತಂಗುದಾಣ ಪ್ರಯಾಣಿಕರಷ್ಟೇ ಅಲ್ಲ, ಸಾರ್ವಜನಿಕರನ್ನೂ ಆಕರ್ಷಿಸುತ್ತಿದೆ. ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ತಂಗುದಾಣ ಆಧುನಿಕ ಹಾಗೂ ಆಕರ್ಷಕ ವಿನ್ಯಾಸ ಹೊಂದಿದೆ. ಹಿಂದೆ ಇದೇ ಸ್ಥಳದಲ್ಲಿದ್ದ ಬಸ್ ತಂಗುದಾಣ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಪ್ರಯಾಣಿಕರಿಗೆ ಯಾವುದೇ ಸೌಲಭ್ಯ ಒದಗಿಸುತ್ತಿರಲಿಲ್ಲ. ಹೌದು, ಅಂದ್ರೆ ಸ್ಟಾರ್ಟಿಂಗ್ ಅದು ಫೆಬ್ರವರಿಯಲ್ಲಿ ಈ ಕೆಲಸಕ್ಕೆ ಇಲ್ದದ್ದು. ಸ್ವಲ್ಪ ಅಂದ್ರೆ ಒಂದು 12 ಫೀಟ್ ಇದು ಆಳ ಉಂಟು. ಅಂದ್ರೆ ನೀರು ಹೋಗುವ ಜಾಗದ ಬದಿಯಾಗಿರೋದ್ರಿಂದ ಅದನ್ನ ಕಟ್ಟಲಿಕ್ಕೆ ತುಂಬಾ ಕಷ್ಟ ಆಯಿತು. ತುಂಬಾ ಒಂದು 2-2.5 ಲಕ್ಷ ಆ ಗುಂಡಿಗೆ ಹಾಕ್ಲಿಕ್ಕೆ ನಮ್ಗೆ ಇದಾಯಿತು. ಸ್ವಲ್ಪ ಸಮಸ್ಯೆ ಎಲ್ಲ ಆಯಿತು. ನಂತರ ಅಡೆತಡೆ ಎಲ್ಲ ಬಂದು ಕೊನೆಗೆ ಒಂದು 3 ವಾರದ ಪ್ರಯತ್ನದಿಂದ ಇದು ಯಶಸ್ವಿಯಾಗಿ ಕಾನ್ಸೆಪ್ಟ್. ಅಂದ್ರೆ ನಮ್ಗೆ ನಾರ್ಮಲ್ ಬಸ್ ಸ್ಟ್ಯಾಂಡ್ ಬೇಡ, ನಮ್ದು ಪ್ಲಾನ್ ಇರುವುದು ಹಾಗೆ ವಿ2 ಗೈಸ್ ಅಂದ್ರೆ ಸ್ವಲ್ಪ ವಿಭಿನ್ನವಾಗಿ ಕೊಡುದು. ನಾವು ಯಾವ್ದು ಮಾಡಿದ್ರೆ ಕೂಡ ಸ್ವಲ್ಪ ವಿಭಿನ್ನ ಬೇಕಂತ ನಾವು ಇದು ಮಾಡುದು. ಹಾಗೆ ನಮ್ದು 10 ಜನರ ತಂಡ ಕೂಡ ಕೂತ್ಕೊಂಡು ಇದರ ಬಗ್ಗೆ ಯಾವ ರೀತಿಯಲ್ಲಿ ಮಾಡೋದು ಒಂದು 2-3 ಐಡಿಯಾ ಇದು ಮಾಡಿದ್ವಿ. ಇದರಲ್ಲಿ ಕೂಡ ಡಿಸೈನ್ ಅಲ್ಲಿ 2-3 ಡಿಸೈನ್ ಇತ್ತು. ಫಸ್ಟ್, ಸೆಕೆಂಡ್, ಥರ್ಡ್, ಒಂದು 3ನೇ ಡಿಸೈನ್ ಫೈನಲ್ ಮಾಡಿದ್ವಿ. ಹಾಗೆ ಕೆಲವು ಡಿಸೈನ್ ಅಲ್ಲಿ ಓಕೆ ಒಟ್ಟಾಗಿ ಕೂತು ಹೇಗೆ ಮಾಡೋದು ಅಂತೇಳಿ ಪ್ಲಾನಿಂಗ್ ಮಾಡಿ ನಂತರ ಇದು ಫೈನಲ್ ಡಿಸೈನ್ ಆಗಿ ಈ ಬಸ್ ಅನ್ನು ಮಾಡಿ ಒಂದು ಬಸ್ ಸ್ಟ್ಯಾಂಡ್ ಇದು ಮಾಡಿದ್ದಾರೆ. SS ಪೈಪು ಮತ್ತೆ ಸ್ವಲ್ಪ ಫೈಬರ್ ಮೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಉಂಟು. ಮತ್ತೆ ಇಲ್ಲಿ ಇದು ಫ್ರಂಟಿಗೆಲ್ಲ ಗ್ಲಾಸ್, ಇದು ಫೈಬರ್ ಗ್ಲಾಸ್ ಹಾಕಿದೆ. ಮತ್ತೆ ಎಲ್ಲ ಟಫನ್ ಗ್ಲಾಸ್ ಅದೆಲ್ಲ ಯೂಸ್ ಮಾಡಿದೆ. ಕೆಲಸ ಅಂದ್ರೆ ಇದರ ಕೆಲಸ ಮಾಡಿದ್ರು ಹೊರಗಡೆಯಿಂದ ಬರ್ತಾ ಇದ್ರು. ಮತ್ತೆ ಇದರ ಗಾರ್ಡನ್ ಕೆಲಸ ಮತ್ತೆ ಇದಕ್ಕೆ ಬೇಕಾದ ಎಲ್ಲ ಕೆಲಸವನ್ನು ಹುಡುಗರೆ ಮಾಡಿದ, ಎಲ್ಲ ಹುಡುಗರೆ, ಬೇರೆ ಯಾವುದು ಹೊರಗಿನಿಂದ ಅಂತಂದಿಲ್ಲ. ಮತ್ತೆ 2 ಮೇಸ್ತ್ರಿ ಬರ್ತಾ ಇದ್ರು, ಮತ್ತೆ ನಮ್ಮ ಹುಡುಗರು ಸೇರಿ ಮಾಡ್ತಾ ಬಂದದ್ದು. ಇದರಲ್ಲಿ ಒಂದು ಗ್ರಂಥಾಲಯ, ಒಂದು ಚಿಕ್ಕ ಗ್ರಂಥಾಲಯ ಮಾಡ್ತಾ ಇದ್ದೀವಿ. ಅಂದ್ರೆ ಕೆಲಸ ಆಗಿದೆ, ಸ್ವಲ್ಪ ಅರ್ಜೆಂಟ್ ಆಗಿ ಇದು ಮಾಡಿದ್ರೆ ಅಂದ್ರೆ ಸ್ವಲ್ಪ ಪೆಂಡಿಂಗ್ ಆಗಿ ಉಳಿಯಿತು. ಮತ್ತೆ CCTV ಉಂಟು, ಇಂಡೋರ್ ಅಲ್ಲಿ ಉಂಟು, ಔಟ್ಡೋರ್ ಅಲ್ಲಿ ಉಂಟು, 2 ಕಡೆ ಏನು ಮಾಡಿದ್ದೀವಿ. ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಉಂಟು. ಅದು ಕೂಡ ಕೆನರಾ ಬ್ಯಾಂಕ್ ವತಿಯಿಂದ ಅದು ಕೂಡ ಒಂದು ವ್ಯವಸ್ಥೆ ಆಗಿದೆ. ಮತ್ತೆ ಸೋಲಾರ್ ಲೈಟ್ ಇನ್ನಿತರ ಕೆಲವೊಂದು ಇದು ಮಾಡಿದ್ದು. ಅಂದ್ರೆ ಇದು ನೇಚರ್ಗೋಸ್ಕರ, ಅಂದ್ರೆ ಪ್ರಕೃತಿ ಸ್ವಲ್ಪ ಉಳಿಸ್ಬೇಕು, ನೀರನ್ನು ಉಳಿಸ್ಬೇಕು ಎಂಬ ಕಾನ್ಸೆಪ್ಟ್ ಇಟ್ಕೊಂಡು ಇದು ಮಾಡಿದ್ದೀವಿ. ಮತ್ತೆ ಸ್ಮೋಕು, ಡ್ರಿಂಕ್ಸ್ ನಾಟ್ ಅಲೌಡ್. ಮೇಂಟೆನೆನ್ಸ್ ಅಂದ್ರೆ ಈಗ ನಾವೇ ಮಾಡುದು, ಬೇರೆ ಹೊರಗಡೆಯಿಂದ ಯಾರು ಇದಿಲ್ಲ, ವಿ2 ಗೈಸೇ ಆಗುತ್ತೆ. ಅದರ ಬಗ್ಗೆ ಚರ್ಚೆ ಮಾಡಿಲ್ಲ. ಅಂದ್ರೆ ಇವತ್ತು ಸ್ವಲ್ಪ ಒತ್ತಡದಿಂದ ಕಾರ್ಯಕ್ರಮವನ್ನು ಮಾಡಿದ್ದು. ಅಂದ್ರೆ ಮಳೆ ಸ್ವಲ್ಪ ಇದುಂಟು ಅಂತೇಳಿ ಒತ್ತಡದಿಂದ ಬೇಗ ಮಾಡಿ ಮುಗಿಸಿದ್ದೀವಿ.
ಈಗ ಇದರ ಬಗ್ಗೆ ನಾಳೆ ಸ್ವಲ್ಪ ಚರ್ಚೆ ಮಾಡಿ ಅದರ ಮೇಂಟೆನೆನ್ಸ್ ಅನ್ನು ಹೇಗೆ ಮಾಡೋದು ಅಂತ ಹೇಳಿ ನಾವೇ ತೀರ್ಮಾನ ಮಾಡ್ತೀವಿ.